ನನ್ನೆಲ್ಲ ಆತ್ಮೀಯ ರೈತರಿಗೆ ಮೂರ್ತಿ ಮಾಡುವ ನಮಸ್ಕಾರಗಳು. ಇವತ್ತೊಂದು ನಾವು ಕೊಪ್ಪಳ ತಾಲೂಕಿನ ಒಂದು ಗ್ರಾಮವೊಂದರಲ್ಲಿ ಬೆಂಡಿ ಹೊಲದಲ್ಲಿ ಇದ್ದೀವಿ. ಒಂದು ಎಕರೆ ಒಳಗಡೆ ಇದೆ ಬೆಂಡಿ ಹೊಲ. ಇದು ಒಂದು ತಿಂಗಳು ಬೆಳೆ ಇದು ಬೆಂಡಿ ಹೊಲ. ಇದು ಬಂದ್ಬಿಟ್ಟು ಒಂದು ತಿಂಗಳು ಬೆಳೆ. ಇದಕ್ಕೆ ನಾವು 2 ಎಲೆ ಇದ್ದಾಗ RPS ಸ್ಪ್ರೇ ಮಾಡಿಸಿದ್ವಿ. RPS ಫಸ್ಟ್ ಡ್ರಿನ್ಸ್ ಮಾಡಿಸಿದ್ವಿ. 2 ಎಲೆ ಇದ್ದಾಗ ಇನ್ನೂ ಸಣ್ಣದಿತ್ತು. 15-20 ದಿನದಿದ್ದಾಗ RPS ಡ್ರಿನ್ಸ್ ಮಾಡಿಸಿದ್ವಿ. ಬಡಿ ಡ್ರಿನ್ಸ್ ಮಾಡಿಸಿ ಆಮೇಲೆ ಸ್ಪ್ರೇ ಮಾಡಿಸಿದ್ವಿ 2 ಟೈಮ್ ಸ್ಪ್ರೇ ಮಾಡಿಸಿನಿ. 1 ಬಾಟ್ಲು ಕೊಟ್ಟಿದ್ದೆ, 2 ಟೈಮ್ ಸ್ಪ್ರೇ ಮಾಡ್ಕೊಂಡಿದ್ರು 1 ಲೀಟ್ರದ್ದು. ನೋಡ್ಬೋದು ರೈತರು ಯಾವ ಥರ ಒಂದು ತಿಂಗಳು ಬೆಳೆ ಇನ್ನೂ ಇದು ತುಂಬ ಅದ್ಭುತವಾಗಿ ಬಂದಿದೆ. ಅಲ್ಟಿಮೇಟ್ ಕಾಪೂ ಸೆಟ್ ಆಗ್ತಾಯಿದೆ ಆಲ್ರೆಡಿ. ಈಗ ಕಾಪು ಸ್ಟೇಜು ಇದು ಆಲ್ರೆಡಿ ಕಾಪೂ ಸೆಟ್ ಆಗ್ತಾಯಿದೆ. ಒಳ್ಳೆ ಯಾವುದೇ ರೀತಿ ಒಂದು ರೋಗನಿಲ್ಲ, ಕರಿಜಿಗಿನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಇವತ್ತು ಮಂಜುವಣ್ಣ ಅಂತವರು ನಮ್ಮ ಒಬ್ಬ ರೈತರು ಇದ್ದಾರೆ, ಅವ್ರನ್ನೂ ಕೇಳೋಣ ಯಾವ ಥರ ಬಂದಿದೆ, ಏನು ಯಾವ ಥರ ಯೂಸ್ ಮಾಡಿದ್ರು ನಮ್ಮ RPS ಅನ್ನೋ ಪ್ರಾಡಕ್ಟನ್ನ. ನಮಸ್ಕಾರ ಮಂಜುವಣ್ಣರೇ. ಇದು ಒಂದು ತಿಂಗಳು ಬೆಳೆ ಇದೆಯಾ ಈಗ ಇದು? ಒಂದು ತಿಂಗಳು ಐತೆ. ಲಾಸ್ಟ್ ಟೈಮ್ ನಾನು ಇದ್ದ ಯಾವ ಸ್ಟೇಜ್ನಾಗ ಕೊಟ್ಟಿದ್ದೀನಿ ಈಗ ಇದನ್ನು? ಒಂದು 8-15 ದಿವಸ 15 ದಿವಸದ ಗಿಡ ಇತ್ತು ಅಂದ್ರೆ ಯಾವ ಥರ ಇತ್ತು ಗಿಡ? ನಾವು ಕೊಟ್ಟಾಗ 2 ಎಲೆ ಇತ್ತು ಇಷ್ಟೇ, ಸಣ್ಣ 2 ಎಲೆ ಇತ್ತು, ಬೇನೆ ಎಲೆ ಟೈಪ್ ಇತ್ತು 2 ಎಲೆ. ಇದಕ್ಕೆ ಆ ಟೈಮ್ ಕೊಟ್ಟಾಗ ನೀನು ಏನಂತ ಹೇಳಿದೆ? ಅಣ್ಣ ರಿಸಲ್ಟ್ ಕನ್ಫರ್ಮ್ ಐತಿಲ್ಲ, ನೋಡೋಣ ಅಂತ ಹೇಳಿದ್ದೆ. ಹೊಡೆದಾಗ ಒಂದು ಲೆಕ್ಕಕ್ಕೆ ಅಷ್ಟೊಂದು ನಂಗೆ ಇದಾಗಿಲ್ಲ. ಹ್ಞೂ, ಒಳ್ಳೆ ಒಂದು ಎಂಟು ಒಳ್ಳೆ 2 ಸಲ ಫ್ರೈ ಮಾಡಿದಾಗ ಸಿಕ್ಕಾಪಟ್ಟೆ ಎದ್ದು ಬಿಡ್ತು ಗಿಡ ಮ್ಯಾಕ. ಫಸ್ಟಿನ ಡ್ರಿನ್ಸ್ ಮಾಡಕ್ಕೆ ಹೇಳಿದ್ದೆ. ಡ್ರಿನ್ಸ್ ಮಾಡಿದ್ದೆ ನೋಡಿ ಸ್ನೇಹಿತರೆ, ಡ್ರಿನ್ಸ್ ಮಾಡಕ್ಕೆ ಹೇಳ್ತೀವಿ. ಡ್ರಿನ್ಸ್ ಮಾಡಕ್ಕೆ ಯಾಕೆ ಹೇಳ್ತೀವಿ ಅಂತಂದರೆ ಅಲ್ಲಿ ಮೇನ್ ರೂಟ್ ಡೆವಲಪ್ ಆಗಬೇಕು. ಬಿಳಿ ಬೇರುಗಳು ಯಾವ್ಯಾವ ಥರ ಡೆವಲಪ್ ಆಗ್ತೋ ಆ ಥರ ಮೇಲೆ ಗಿಡ ಚೆನ್ನಾಗಿ ಬರುತ್ತೆ. ಬಿಳಿ ಬೇರು ಡೆವಲಪ್ ಆಗೋದ್ರಿಂದ ಅದ್ರ ಜೊತೆಗೆ ನಿಮ್ಮದು ಯಾವುದೇ ಗೊಬ್ಬರ ಕೊಡಿ ಆಟೋಮೆಟಿಕ್ ತೊಗೊಂತೆ. ಕೆಳಗೆ ಬೇರುಗಳು ಡೆವಲಪ್ ಇಲ್ಲ ಅಂದರೆ ನಿಮ್ಮದು ಯಾವುದೇ ರೀತಿ ಏನೇ ಗೊಬ್ಬರ ಕೊಟ್ಟರು ತೊಗೊಂಡ್ರೂ ಗಿಡ ಡೆವಲಪ್ ಆಗೋದು ಕಷ್ಟ ಸ್ನೇಹಿತರೆ. ಅದೇ ರೀತಿ ಅಣ್ಣ ಮತ್ತೆ ಸ್ಪ್ರೇನು ಮಾಡಿದ್ರಿ ಇದಕ್ಕೆ? ಸ್ಪ್ರೇನು ಮಾಡಿ. ಈ ಸ್ಪ್ರೇ ಮಾಡಿದಲ್ಲಿ ಇದು ತುಂಬ ಚೆನ್ನಾಗಿ ಬಂದೈತಿ. 2ನೇ ಸಲ ಹೊಡೆದಾಗ ಗಿಡ ಸಣ್ಣ ಸ್ವಲ್ಪ ಜಲ್ದಿ ಹೇಳಲ್ಲ. ಒಳ್ಳೆ ನೆಕ್ಸ್ಟ್ ಒಳ್ಳೆ ಹೊಡೆದ ಒಂದು 4 ದಿನ ಬಿಟ್ಟು ಒಳ್ಳೆ ಅವಾಗ ಸ್ವಲ್ಪ ಜಲ್ದಿ ಸ್ಪೀಡ್ ಆಗ್ತದೆ. ಈಗ ಇದು 1 ತಿಂಗಳು ಬೆಳೆ ಅಂದ್ರೆ ಯಾರು ನಂಬಲ್ಲ ಇದನ್ನು. ಮತ್ತೆ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಖರ್ಚಿಟ್ರ ಅನ್ಕಂತಾರೆ ರೈತರೆಲ್ಲ. ನೀವು ಖರ್ಚಿಟ್ರೆ ಎಷ್ಟು ಇಟ್ಕೊಂಡು ನಾ ಕೊಟ್ಟು ಅಂತಂದ್ರೆ ಒಂದು ಸಲ ಒಂದು ಲೀಟ್ರ್ ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ನಾನು ಸ್ವಲ್ಪ ಬೇರೆ ಕಡೆ ಜಿಗೆ ಡ್ವಾಮಿಗೆ ತಂದು ಬೇರೆ ಓಕೆ ಕೆಮಿಕಲ್ ಹೊಡಿದ್ರಿ ಅದ್ರ ಜೊತೆ. ಅದು 1,000 ಒಂದು 2,500 ಸಾವಿರ ಇಟ್ರಿ ಅಷ್ಟೇ ಒಂದು ತಿಂಗಳು. 3,000 ರೂಪಾಯಿ ನೋಡ್ಬೋದು ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಪ್ರತಿಯೊಂದು ಗಿಡಗಳನ್ನೂ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ರೈತರು ಇದು ಮಂಜಣ್ಣ ತೋರಿಸ್ಬೋದು ರೈತರಿಗೆ? ತೋರಿಸ್ಬೋದು, ನೋಡ್ಬೋದು ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ. ಆಲ್ರೆಡಿ ಕಾಯಿನೂ ಸೆಟ್ ಆಗ್ತದೆ. ಯಾವ ರೀತಿ ಕಾಯಿ ಆಗಲೂ ಡೊಂಕಿಲ್ಲ, ತುಂಬ ಶೈನಿಂಗು, ತುಂಬ ಗ್ರೀನೆಸ್ಸು ಬಂದಿದೆ. ಗಿಡ ಮಾತ್ರ ಸಿಕ್ಕಾಪಟ್ಟೆ ಗ್ರೀನೆಸ್ ಇದೆ ಸ್ನೇಹಿತರೆ. ಎಲ್ಲ ಕಡೆ ಎಲ್ಲ ಸುತ್ತ ನೋಡ್ಬೋದು ನೀವು. ಕೇವಲ 1-2 ಕರಿಜಿಗೆ ಸ್ಪ್ರೇ ಮಾಡ್ಕೊಂಡಿದ್ರು ಲಾಸ್ಟ್ ಟೈಮು ಸಣ್ಣದಿದ್ದಾಗ. ಮತ್ತು ಇದು RPSನ 2 ಟೈಮ್ ಸ್ಪ್ರೇ ಮಾಡ್ಕೊಂಡಿದ್ರು ಸ್ನೇಹಿತರೆ. 2-3 ಸಾವಿರ ಖರ್ಚಿಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಈಗಲೂ ಯಾವುದೇ ರೀತಿ ರೋಗನೂ ಇಲ್ಲ ಸ್ನೇಹಿತರೆ, ತುಂಬ ಅದ್ಭುತವಾಗಿ ಬಂದಿದೆ. ಮಂಜಣ್ಣ ಇದು ಪ್ರತಿಯೊಬ್ಬರು ರೈತರು ಬಳಸ್ಬೋದು ಅಣ್ಣ ಇದು? ಬಳಸ್ಬೋದಣ್ಣ. ರಿಸಲ್ಟ್ ಬೇಸಿದೆ, ಖರ್ಚು ಕಡಿಮೆ ಆಗುತ್ತೆ ಇದರಲ್ಲಿ. ಇದಕ್ಕೆ ಇಷ್ಟೇ ಯಾಕೆ ರಿಸಲ್ಟ್ ಬರ್ತಾಳೆ ಅಂತ ನೀನು ಕೇಳಿದ್ವಿ ಒಂದ್ಸಲ ಫೋನ್ ಮಾಡಿದೆ. ನಾನು ಹೇಳಿದ್ನ ಇದರಲ್ಲಿ 16 ಕಂಟೆಂಟ್ ಇರ್ತಾವಣ್ಣ, ಹಂಗ ಇದು ಕನ್ಫರ್ಮ್ ರಿಸಲ್ಟ್ ಐತಿ. ಫಸ್ಟ್ ನನಗೆ ಒಂದ್ಸಲ ಹೊಡೆದಾಗ ಅಷ್ಟೊಂದು ಡೌಟ್ ಇತ್ತು, ಗಿಡ ಜಲ್ದಿ ಹೇಳಿಲ್ಲ. ಆಮ್ಯಾಗ ನೆಕ್ಸ್ಟ್ ಒಂದು 4-8 ದಿನ ಬಿಟ್ಟು ಒಳ್ಳೆ ಸ್ಪ್ರೇ ಮಾಡಿದಾಗ ಸ್ವಲ್ಪ ಗಿಡ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂತು. ನೀನು ಫೋನ್ ಒಂದು ವಾರದಿಂದ ಫೋನ್ ಮಾಡಕೈತೆ. ನಾನು ಇವತ್ತು ಬರೋಕ್ಕಾಗ್ಲಾರ್ದು 2 ಸಲ ಭಾಳ ಡಿಮ್ ಆಗಿ ನಿಂತತ್ತೆ. ಆ ಕತ್ತಿಲ್ಲ ಬಿಡಂತ ಸುಮಾರು. ಆಮ್ಯಾಗ ನಿಂತಾಕಿ ಎಣ್ಣೆ ತಗೊಂಡ್ಮೇಲೆ ಒಂದು 2 ಫಸ್ಟ್ನೇ ಹೊಡೆದಾಗ ಅಷ್ಟೊಂದು ಲೆಕ್ಕ ಕತ್ತಿಲ್ಲ. 2ನೇ ಸಲ ಹೊಡೆದಾಗ ಸ್ವಲ್ಪ ಗಿಡ ಇಂಪ್ರೂವ್ಮೆಂಟ್ ಅವಾಗ ಸ್ವಲ್ಪ ಹೊಡೆದ ದಿನ ಆದ್ರೂ ಮಳೆ ಬಂದಿತ್ತು. ಬಟ್ ಡೌಟ್ ಅಣ್ಣ ಮಳೆ ಬಂತ ಹೆಂಗೆ ಮಾಡ್ಬೇಕಂತ ಕೇಳಿದ್ರಿ. ನಾ ಇಲ್ಲ ಅಣ್ಣ ಖಂಡಿತ ನಿನಗೆ ಒಂದು 1 ಅವರಿಂದ 2 ತಾಸು ಗ್ಯಾಪ್ ಕೊಟ್ರೆ ಸಾಕು, ಖಂಡಿತ ರಿಸಲ್ಟ್ ಬರ್ತಂತ ಹೇಳಿದ್ನೆ. ಮಾಡ್ಬಿಟ್ಟಲೆ ಸ್ವಲ್ಪ ಆಗ ಇಂಪ್ರೂವ್ಮೆಂಟ್ ಬಂತ. ಅವಾಗ ಸ್ವಲ್ಪ ಧೈರ್ಯ ಬಂತೆ. ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ಬೋದಲ್ರಿ? ನೋಡ್ಬೋದು ಸ್ನೇಹಿತರೆ, ಇದು ಮಂಜಣ್ಣವರೇ ರೈತರೇ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಯಾಕಂತ ಕೇಳ್ರಿ, ಇಲ್ಲಿ ರೇಟೂ ಕಡಿಮೆ ಆಗುತ್ತೋ ಇಲ್ಲಿ. ಮತ್ತೆ ಆದರೆ 16 ಕಂಟೆಂಟ್ ಇರುತ್ತೆ ನಿಮಗೆ ಇದರಲ್ಲಿ. 16 ಕಂಟೆಂಟ್ ಇರೋದ್ರಿಂದ ಈಗ ಎಲ್ಲ ರೀತಿ ಮೇಲೆ ವರ್ಕ್ ಮಾಡುತ್ತಿದ್ರಲ್ಲಿ ನಿಮಗೆ. ನೋಡ್ಬೋದು ಸ್ನೇಹಿತರೆ.